ಇತ್ತೀಚೆಗೆ ಸಾಕು ನಾಯಿಗಳು ಮನೆಯ ಸದಸ್ಯರಂತೆ ಆಗಿಬಿಟ್ಟಿವೆ. ಅವುಗಳನ್ನೇ ಬಹುವಾಗಿ ಪ್ರೀತಿಸುವಂಥ ಒಂದು ವರ್ಗನೇ ಇದೆ. ನಾಯಿಗಳಿಗೋಸ್ಕರನೇ ಒಂದು ಸಪ್ರೇಟ್ ರೂಮ್, ಅವುಗಳಿಗೋಸ್ಕರನೇ ಸಪ್ರೇಟ್ ಆದಂತಹ ಒಂದು ತಿಂಡಿ ತಿನಿಸುಗಳು, ವರ್ಷಕ್ಕೆ ಲಕ್ಷಾಂತರಗಟ್ಟಲೆ ಖರ್ಚು ಮಾಡುವಂಥವರು ಇದ್ದಾರೆ. ಅದ್ರ ಜೊತೆಗೆ ನಾಯಿಗೋಸ್ಕರ ಅವರ ವೈವಾಹಿಕ ಜೀವನವನ್ನು ತ್ಯಾಗ ಮಾಡಿದವರು ಇದ್ದಾರೆ. ನೀವು ಇತ್ತೀಚೆಗೆ ಕೆಲವೊಂದು ಉದಾಹರಣೆಗಳನ್ನು ಕೇಳಿರ್ಬೋದು. ನಾಯಿ ಪಕ್ಕದಲ್ಲಿ ಗಂಡ ಮಲ್ಸ್ಕೊಳ್ತಾನೆ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಆದಂಥ ಉದಾಹರಣೆನೂ ಇದೆ. ಆ್ಯಂಡ್ ಗಂಡ ಸಾಕಿದ ನಾಯಿಗೂ ಮತ್ತು ಹೆಂಡತಿ ಸಾಕಿದ ನಾಯಿಗೂ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಆದಂತಹ ಉದಾಹರಣೆಗಳು ಇದೆ. ಅದೇ ರೀತಿಯಲ್ಲಿ ನಾಯಿಗೆ ಹೊಡೆದಿದ್ದಕ್ಕಾಗಿ ಮದುವೆಯನ್ನು ಮುರಿದುಕೊಂಡ ಘಟನೆ ಉತ್ತರ ಪ್ರದೇಶದ ಫತೇಪುರ್ ಜಿಲ್ಲೆಯ ಕಾಗಾ ತಹಶೀಲ್ನಲ್ಲಿ ನಡೆದಿದೆ. ಮದುವೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನಾಯಿಯನ್ನು ಒಂದು ಜಾಗದಲ್ಲಿ ಕಟ್ಟಾಕಿರ್ತಾರೆ. ಸೊ ಆ ನಾಯಿ ಬಂದಿರೋ ಗೆಸ್ಟ್ಗಳನ್ನೆಲ್ಲ ನೋಡಿ ಬೊಗಳ್ತಾ ಇರುತ್ತೆ. ಸೊ ಇದರಿಂದ ಕಿರಿಕಿರಿ ಆದಂತಹ ವರನ ಗೆಸ್ಟ್ಗಳು ಹೋಗಿ ಆ ನಾಯಿನ ಸುಮ್ಮನಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ನಾಯಿ ಸುಮ್ಮನಾಗಲಿಲ್ಲ, ಇನ್ನೂ ಜಾಸ್ತಿನೇ ಕೂಗೋದಕ್ಕೆ ಶುರು ಮಾಡಿತ್ತು. ಸುಮಾರು ಹೊತ್ತು ಅದನ್ನು ನೋಡಿದ್ದಾರೆ, ಆದರೂ ಸುಮ್ಮನಾಗಲಿಲ್ಲ, ಒಂದು ಏಟು ಹೊಡೆದಿದ್ದಾರೆ. ಸೊ ಇದೇ ವಿಚಾರಕ್ಕೆ ಹುಡುಗಿ ಕಡೆಯವರು ಜಗಳ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜಗಳ ವಿಕೋಪಕ್ಕೆ ಹೋಗಿದೆ. ಅದಾದಮೇಲೆ ಹೊಡೆದಾಡ್ಕೊಂಡಿದ್ದಾರೆ. ಮದುವೆ ಮನೇಲಿ ಏನೇನಿತ್ತು, ಕುರ್ಚಿ ದೊಣ್ಣೆ ಎಲ್ಲದರಿಂದ ಹೊಡೆದಾಡ್ಕೊಂಡಿದ್ದಾರೆ. ಒಂದು 25 ಜನಕ್ಕೆ ಹೊಡೆದಾಟದಲ್ಲಿ ಗಾಯಗಳಾಗಿದೆ. ಸೊ ಇದಾದ ಬಳಿಕ ಮದುವೆನೇ ಬೇಡ ಅಂತ ಮದುವೆ ಮುರಿದು ಹೋಗಿದೆ.